ಹಲೋ ಪ್ರೇಕ್ಷಕರೇ, ಇವತ್ತು ಇತಿಗ್ಬೇಳೆ ಸಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ತರಕಾರಿ, ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟು ಇತಿಗ್ಬೇಳೆ. ಅವರೆಕಾಯಿ ತಂದು ಸುಲಿದು ಅದನ್ನು ನೀರಲ್ಲಿ ನೆನೆಸಿ ಆಮೇಲೆ ಇತಿಕ್ಕಿಡ್ಬೇಕು. ಅಯ್ಯೋ ದೇವ್ರೆ. ಫಸ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಈರುಳ್ಳಿ ಕಟ್ ಮಾಡಿರೋದು, ಟೊಮೊಟೊ ಒಂದು ಟೊಮೊಟೊ ಸ್ಲೈಸ್ ಮಾಡ್ಕೊಂಡಿರೋದು, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಂದು 10-12 ಶುಂಠಿ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಬೇಕು. ಈರುಳ್ಳಿ ಇದು ಎಕ್ಸ್ಟ್ರಾ ಬೇಕು ಅಂದರೆ ಇಟ್ಕೊಳ್ಳಿ. ಇದು ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕಾಯಿ ತುರಿದಿರೋದು ಕಟ್ ಮಾಡಿರೋದು, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ನೀರು, ನಾವು ಯೂಸ್ ಮಾಡ್ತಾ ಇರೋದು ಬಜಾಜು. ಸೊ ನಮ್ಮದು ಡೋ ಮಿಕ್ಸು ಇದೆ, ಮತ್ತು ಮಸಾಲೆನೂ ಮಿಕ್ಸ್ ಮಾಡ್ಬೋದು. ಇವಾಗ ಸಾಂಬಾರ್ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕೋಬೇಕು. ಆಗಿದೆ ಅನಿಸುತ್ತೆ, ಸ್ವಲ್ಪ ಸಾಫ್ಟಾಗಿ ಆಗಿರಬೇಕು, ಹಿಂಗಂದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಸೊ ಆಲ್ರೆಡಿ ಆಗಿದೆ ನೈಸಾಗಿ. ಇಷ್ಟು ನೈಸಾಗಿ ಬರಬೇಕು. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ. ಈ ಥರ ಉದ್ದುದ್ದು ಕಟ್ ಮಾಡ್ಕೋಬೇಕು ಒಗ್ಗರಣೆಗೆ. ನೆಕ್ಸ್ಟು ಗ್ಯಾಸ್ ಹಚ್ಚೋಣ. ಆಮೇಲೆ ಕುಕ್ಕರ್, ಕುಕಿಂಗ್ ಆಯಿಲು ನಾವು ಯೂಸ್ ಮಾಡೋದು ಫಾರ್ಚುನರ್. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದಾದ್ಮೇಲೆ ಈ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕ್ಬೇಕು. ಸೊ ಇದು ಈ ಥರ ಫುಲ್ ಬ್ರೌನಿಶ್ ಥರ ಬರಬೇಕು, ಫುಲ್ ರೋಸ್ಟ್ ಆಗಿರೋ ಥರ. ನೆಕ್ಸ್ಟು ಇತಿಗ್ಬೇಳೆ ಹಾಕ್ಕೊಬೇಕು.
ನೆಕ್ಸ್ಟು ಕಟ್ ಮಾಡಿದ್ವಲ್ಲ ಆವಾಗಲೇ ಆಲೂಗಡ್ಡೆ ಮತ್ತು ಬದನೆಕಾಯಿ. ನೆಕ್ಸ್ಟ್ ಉಪ್ಪು ಹಾಕ್ಬೇಕು. ಒಂದು ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಕಾಳಿಗೆ ತರಕಾರಿಗೆಲ್ಲ ಇದಾಗಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು. ನಾನೊಂದು ಸ್ಪೂನ್ ಹಾಕಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ತಿರುಗಿಸಿದ ಮೇಲೆ ಈ ಥರ ಸ್ವಲ್ಪ ಎಲ್ಲ ಬೆಂದಿರೋ ಥರ ಅನಿಸುತ್ತೆ ನಿಮಗೆ. ಅದಾದಮೇಲೆ ಆವಾಗಲೇ ಮಿಕ್ಸಿಲಿ ರುಬ್ಬಿಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಬೇಕು. ಮಸಾಲೆ ಸೊ ನೀಟಾಗಿ ತಿರುಗಿಸ್ಕೋಬೇಕು. ಮಸಾಲೆ ತರಕಾರಿಗೆ ಕಾಳಿಗೆಲ್ಲ ಹಿಡಿಬೇಕು. ಆ ಮಸಾಲೆ ಹಸಿ ವಾಸನೆ ಇರುತ್ತಲ್ಲ, ಅದು ಹೋಗೋ ಗಂಟ ತಿರುಗಿಸ್ಬೇಕು. ಅಂದರೆ ಫುಲ್ಲು ಅದು ರೋಸ್ಟ್ ಆಗಬೇಕು. ಮಸಾಲೆ ಹಸಿ ಹಸಿ ಥರ ಇರಬಾರ್ದು. ಸೊ ಅದಕ್ಕೆ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನು ಮಸಾಲೆ ಇಷ್ಟು ಉಳಿದಿರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಬೇಕು. ನೀಟಾಗಿ ಎಲ್ಲ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ಗಟ್ಟಿಗೆ ಬೇಕು, ಅದಕ್ಕೆ ನಾವು ಈ ಥರ ಸ್ವಲ್ಪ ಕಮ್ಮಿನೇ ನೀರು ಹಾಕಿದ್ವಿ. ನೋಡ್ಬೋದು ನೀವು, ಬೇಕಾದ್ರೆ ಗಟ್ಟಿ ಗಟ್ಟಿನೇ ಇದೆ. ಸೊ ಇವಾಗೆಲ್ಲ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಒಂದು 3 ವಿಷಿಲ್ ಹೊಡಿಬೇಕು. 3 ವಿಷಿಲ್ ಹೊಡೆದ್ರೆ ಇದಕ್ಕೆ ಬೇಳೆ ಸಾರು ರೆಡಿ.